ಸಿಎಂ ಸಿದ್ದರಾಮಯ್ಯನವರಿಗೆ ಅದೇನು ಮನಸ್ಸಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ದಿಢೀರ್ ಭೇಟಿಯನ್ನ ನೀಡಿದ್ರು, ರೋಗಿಗಳ ಜೊತೆ ಮಾತಾಡಿದ್ರು. ವಿಶೇಷವಾಗಿ ಅಲ್ಲಿನ ಊಟವನ್ನ ಸಿದ್ದರಾಮಯ್ಯನವರು ಪರಿಶೀಲನೆ ಮಾಡಿದ್ರು. ಹಾಗೇನೆ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಅವರ ಜೊತೆಗಿದ್ರು. ಇಲ್ಲಿ ಸಿದ್ದರಾಮಯ್ಯನವರು ಮುದ್ದೆಗೆ ಏನ್ ಸಾಂಬಾರ್ ಕೊಡ್ತಾರೆ ಅನ್ನೋದನ್ನ ಪರಿಶೀಲನೆ ಮಾಡಿದ್ರು. ಅಂದ್ರೆ ಅದನ್ನ ತಾವು ರುಚಿ ನೋಡಿದ್ರು, ಪರವಾಗಿಲ್ಲ ಚೆನ್ನಾಗಿದೆ ಅನ್ನೋ ರೀತಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಏನೋ ಆಸ್ಪತ್ರೆಗೆ ಭೇಟಿ ಕೊಟ್ಟು ಈ ರೀತಿ ಸರ್ಪ್ರೈಸ್ ಒಂದಷ್ಟು ವಿಸಿಟ್ ಅನ್ನ ಮಾಡೋದ್ರಿಂದ ಅಟ್ಲೀಸ್ಟ್ ಅಧಿಕಾರಿಗಳು, ಆಸ್ಪತ್ರೆ ವೈದ್ಯರು, ಸಿಬ್ಬಂದಿಗಳು ಅಲರ್ಟ್ ಆಗಿರ್ತಾರೆ. ಯಾವಾಗ ಸಿಎಂ ಬರ್ತಾರೋ ಗೊತ್ತಿಲ್ಲ, ಯಾವಾಗ MLA ಬರ್ತಾರೋ ಗೊತ್ತಿಲ್ಲ, ಯಾವಾಗ ಮಿನಿಸ್ಟರ್ ಬರ್ತಾರೋ ಗೊತ್ತಿಲ್ಲ ಅಂತ. ಸಿದ್ದರಾಮಯ್ಯನವರು ಮಾಡಿದ್ದನ್ನೇ ಆ ಕ್ಷೇತ್ರದ ಶಾಸಕರು, ಆ ಕ್ಷೇತ್ರದ ಅಲ್ಲಿ ಉಸ್ತುವಾರಿ ಸಚಿವರಾದಂತ DK ಶಿವಕುಮಾರ್ ಅವರು, ಬೆಂಗಳೂರಿನ ಉಸ್ತುವಾರಿ, ಈ THOಗಳು ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿನ ಜನ, ಆಸ್ಪತ್ರೆಗೆ ಬಂದಂತ ರೋಗಿಗಳು ನೆಮ್ಮದಿಯಾಗಿ ರೋಗವನ್ನು ವಾಸಿ ಮಾಡ್ಕೊಂಡು ಹೋಗ್ಬೋದು. ಇದೇನೋ ಒಂದು ದಿನಕ್ಕಾದ್ರೆ ಆಗೋದಿಲ್ಲ. ಅಂದ್ರೆ ಈ ರೀತಿಯ ಸರ್ಪ್ರೈಸ್ ವಿಸಿಟ್ಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳು, ಸಂಬಂಧಪಟ್ಟ ಶಾಸಕರು, ಸಂಬಂಧಪಟ್ಟ ಸಂಸದರು, ಸಂಬಂಧಪಟ್ಟಂತ ಸಚಿವರುಗಳು ಮಾಡಬೇಕು. ದಿನೇಶ್ ಗುಂಡೂರಾವ್ ಯಾವಾಗ ಅಂದ್ರೆ ಅವಾಗ ಸೀದಾ ವಿಕ್ಟೋರಿಯಾಗೋ, ಸೀದಾ KC ಜನರಲ್ಗೋ, ಎಲ್ಲ ಹಾಸ್ಪಿಟಲ್ಗಳಿಗೂ ನುಗ್ತಾ ಇರಬೇಕು ರಾಜ್ಯಾದ್ಯಂತ ಜಿಲ್ಲೆಯಲ್ಲಿ. ಇದು ಕೆಲಸ ಅಂತ ಹೇಳಿದ್ರೆ ಏನೋ ಸಿದ್ದರಾಮಯ್ಯನವರು ಒಂದಿನ ಮಾಡಿ ತೋರಿಸಿದ್ದಾರೆ. ಇದನ್ನ ಆಗಾಗ ಮಾಡ್ತಾ ಇದ್ರೆ ಅಟ್ಲೀಸ್ಟ್ ಒಂದು ಮಟ್ಟಿಗೆ ನಮ್ಮ ಆಸ್ಪತ್ರೆಯಲ್ಲಿ ಇರುವಂತ ಮೈಗಳ್ಳ ಅಧಿಕಾರಿಗಳು, ಮೈಗಳ್ಳರು ಕೆಲವರು ಯಾರಿದಾರಲ್ಲ, ಅವರಿಂದ ಏನು ತೊಂದರೆ ಆಗ್ತಾ ಇದೆ ಜನಸಾಮಾನ್ಯರಿಗೆ, ಅದನ್ನ ಸುಧಾರಿಸಬಹುದು ಅನ್ಸುತ್ತೆ.